ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆ್ಯಂಡ್ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಒಂದು ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಆಲ್ಸೋ ಅವರ ಲವ್ ಮೆಸೇಜಸ್ ಏನಿದೆ, ಸೀಕ್ರೆಟ್ ಲವ್ ಮೆಸೇಜಸ್ ಏನಿದೆ ವಿತ್ ಈ ಒಂದು ಪ್ರೀತಿಗಾಗಿ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಫಸ್ಟಿಗೆ ನಿಮಗಾಗಿ ನಾನಿಲ್ಲಿ 2 ಪೈಲ್ನ ಕೊಡ್ತಾ ಇದ್ದೀನಿ. ಸೊ ಪೈಲ್ ನಂಬರ್ 1 ಈ ಒಂದು ಸಿಟ್ರಿನ್ ಬ್ರಾಸ್ಲೆಟ್ ಆ್ಯಂಡ್ ಪೈಲ್ 2 ಈ ಒಂದು ಗ್ರೀನ್ ಅವೆಂಚುರನ್. ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 1 ಈ ಒಂದು ಯೆಲ್ಲೋ ಕಲರ್ ಕ್ರಿಸ್ಟಲ್ ಆ್ಯಂಡ್ ಪೈಲ್ 2 ಈ ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್. ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಪೈಲ್ ನಂಬರ್ 1 ಯಾರೆಲ್ಲ ಈ ಒಂದು ಸಿಟ್ರಿನ್ ಬ್ರಾಸ್ಲೆಟ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಸೊ ಓನ್ಲಿ 2 ಕಾರ್ಡ್ಸ್ ಅಷ್ಟೇ ತೆಗಿತೀನಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅನ್ನೋದಕ್ಕೆ. ಓಕೆ ಫೈನ್, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಅವರ ಲವ್ ಮೆಸೇಜಸ್ ಏನಿದೆ ಅದನ್ನು ತೆಗೆಯೋಣವಾ ಒಂದೇ ಸಾರಿ. ಆ ಒಂದು ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಈ ಒಂದು ಪ್ರೀತಿಗಾಗಿ ಅಥವಾ ನಿಮಗಾಗಿ, ಆ ಒಂದು ಪರ್ಸನಿನ ಲವ್ ಮೆಸೇಜಸ್ ಏನಿದೆ 1 2 3 ಆ್ಯಂಡ್ 4 5. ಓಕೆ, ಆ ಒಂದು ಪರ್ಸನಿನ ಲವ್ ಮೆಸೇಜಸ್ ಆ್ಯಂಡ್ ಆಲ್ಸೋ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ, ಈ ಒಂದು ಪ್ರೀತಿಗಾಗಿ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಏಂಜಲ್ ಪ್ಲೀಸ್ ಯೂನಿವರ್ಸ್, ನನ್ನ ಒಂದು ವ್ಯೂವರ್ಸ್ ಕರೆಂಟ್ ಎನರ್ಜಿ ಜೊತೆಗೆ ನೀವೇನು ಗೈಡ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರೀತಿಗಾಗಿ. ಓಕೆ ಫೈನ್, ಫಸ್ಟಿಗೆ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅನ್ನೋದಕ್ಕೆ ನನಗೆ ಆನ್ಸರ್ ಬಂದಿದೆ. ದ ಎಂಪರರ್ ಆ್ಯಂಡ್ ದ ಮ್ಯಾಜಿಷಿಯನ್ ಕಾರ್ಡ್ ಬರ್ತಿದೆ. ಓಕೆ, ಸೊ ಡೆಫಿನೆಟ್ಲಿ ಈ ಒಂದು ಪರ್ಸನ್ಗೆ ಇಲ್ಲಿ ಸ್ವಲ್ಪ ಈಗೋಸ್ಟಿಕ್ ಬಿಹೇವ್ ನಿಮ್ಮ ಜೊತೆ ಮಾಡ್ತಿರಬಹುದು. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ತಾರಾ ಅಂದರೆ ಡೆಫಿನೆಟ್ಲಿ ಎಸ್ ಮಿಸ್ ಮಾಡ್ತಾರೆ. ಅಫ್ಕೋರ್ಸ್ ಆ ಒಂದು ಪರ್ಸನ್ಗೆ ಎಲ್ಲವೂ ಇದೆ. ಓಕೆ, ಲೈಕ್ ನೋಡಿ ಇಲ್ಲಿ ನನಗೆ ಇಲ್ಲಿ ಸಾರ್ಟ್ಸ್ ಇದೆ, ಕಪ್ಸ್ ಇದೆ ಆ್ಯಂಡ್ ಪೆಂಟಿಕಲ್ಸ್ ಇದೆ, ವ್ಯಾಂಡ್ಸ್ ಇದೆ. ಇಟ್ ಮೀನ್ಸ್ ಆ ಒಂದು ಪರ್ಸನಿಗೆ ಎಲ್ಲವೂ ಇದೆ. ಲೈಕ್ ಅವ್ರ ಲೈಫಲ್ಲಿ ಏನೇನು ಬೇಕು ಎಲ್ಲವೂ ಇದೆ. ಬಟ್ ಆ ಒಂದು ಪರ್ಸನ್ಗೆ ಬೇಕಾಗಿರುವಂಥದ್ದು ನೀವು. ಸೊ ನಿಮ್ಮನ್ನು ಆ ಒಂದು ಪರ್ಸನ್ ಡೆಫಿನೆಟ್ಲಿ ಮಿಸ್ ಮಾಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಲೈಫಲ್ಲಿ ಗ್ರೋತ್ ಅಂತೂ ಖಂಡಿತವಾಗಿಯೂ ಇದೆ, ಸಕ್ಸಸ್ ಅಂತೂ ಖಂಡಿತವಾಗಿಯೂ ಇದೆ. ಎಲ್ಲೋ ಒಂದು ಕಡೆ ಆ ಒಂದು ಪರ್ಸನ್ ನಿಮ್ಮನ್ನು ಇಲ್ಲಿ ಲೈಕ್ ಡಾಮಿನೇಟ್ ಮಾಡುವಂಥದ್ದು ಅಥವಾ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವಂಥದ್ದು, ಅಥವಾ ಆ ಒಂದು ಪರ್ಸನ್ ನಿಮ್ಮ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡದೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಿಮಗೆ ಫೀಲ್ ಆಗ್ತಿರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಆ ಒಂದು ಪರ್ಸನ್ ಏಜ್ಡ್ ಪರ್ಸನ್ ಇದ್ದಾರೆ. ಓಕೆ, ಸೊ ಇಟ್ ಕುಡ್ ಬಿ ಆ ಒಂದು ಪರ್ಸನ್ ನಿಮಗಿಂತ ಮೆಚೂರ್ ಪರ್ಸನ್ ಇರಬಹುದು. ಆ್ಯಂಡ್ ನಿಮಗಿಂತ ಒಂದು ಪರ್ಸನ್ಗೆ ಏನಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿದೆ ಅಥವಾ ಈ ಒಂದು ಪ್ರೀತಿಗಾಗಿ ಎಷ್ಟು ಸ್ಟ್ರಗಲ್ ನೋಡಿದ್ದಾರೆ ಎಲ್ಲವೂ ಆ ಒಂದು ಪರ್ಸನ್ಗೆ ತಿಳಿದಿದೆ ಅಲ್ವಾ. ಸೊ ಆದರೂ ಈ ಒಂದು ಪರ್ಸನ್ ಇಲ್ಲಿ ಬ್ಲೇಮ್ ಮಾಡ್ತಿರುವಂಥದ್ದು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಬ್ಬರ ಮಧ್ಯ ಬ್ಲೇಮ್ ಆಗ್ತಿರುವಂಥದ್ದು, ಒಬ್ಬರ ಮೇಲೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ. ಸೊ ವೆಯ್ಟ್ ಮಾಡಿ, ನೀವು ತಗೋತಿರುವಂಥ ನಿರ್ಧಾರದಲ್ಲಿ ಮೇ ಬಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಸೊ ಈ ಒಂದು ಪರ್ಸನ್ ಕರೆಂಟ್ ಎನರ್ಜಿ ಹೇಳೋದಾದರೆ ಲೈಕ್ ಅವ್ರ ಲೈಫ್ ಹೇಗೆ ಹೋಗ್ತಿದೆ ಹಾಗೆ ಗೋ ವಿತ್ ದ ಫ್ಲೋ ಅನ್ನೋ ರೀತಿ ತೊಗೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಒಂದು ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಆಲ್ಸೋ ಎಮೋಷ್ನಲಿ ನಿಮಗೆ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಅದನ್ನು ಅವರು ಡೆಫಿನೆಟ್ಲಿ ನೆನ್ಪು ಮಾಡ್ಕೋತಿದ್ದಾರೆ. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಬೇಕಾಗಿದೆ ಅಥವಾ ಫೈನಾನ್ಷಿಯಲಿ ಅವರು ತುಂಬ
ಟೈಮಿಂದ ಸ್ಟ್ರಗಲ್ ನೋಡ್ತಿದ್ರು, ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಬಹುದು. ಸೊ ಬನ್ನಿ ಅವ್ರ ಕಡೆಯಿಂದ ಏನು ಮೆಸೇಜಸ್ ಬರ್ತಿದೆ. ಲವಿಂಗ್ ಯು ಇಸ್ ಲೈಕ್ ಅ ಬ್ರೀತಿಂಗ್, ಐ ಕಾಂಟ್ ಸ್ಟಾಪ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಲವ್ ಅನ್ನೋದು ಏನಿದೆ, ಇಟ್ಸ್ ಲೈಕ್ ಅವ್ರು ಹೇಗೆ ಬ್ರೀತ್ ಮಾಡ್ತಾರೆ, ಉಸಿರಾಟ ಹೇಗೆ ನಡೆಯುತ್ತೋ ಆ ರೀತಿಯಾದಂಥ ಪ್ರೀತಿ ಅಂತ ಹೇಳಬಹುದು. ಅಥವಾ ಆ ಒಂದು ಪರ್ಸನ್ ಇಲ್ಲಿ ಅವರೊಂದು ಬ್ರೀತಿಂಗಿಗೆ ಇಲ್ಲಿ ಹೋಲಿಸ್ತಿದ್ದಾರೆ. ಲೈಕ್ ಅವರು ಉಸಿರಾಟ ಹೇಗೆ ನಿಲ್ಲೋದಿಲ್ವೋ ಹಾಗೆ ಈ ಒಂದು ಪರ್ಸನ್ ಅವರ ಪ್ರೀತಿಯನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ನೋ ಮ್ಯಾಟರ್ ವೇರ್ ವಿ ಬೋತ್ ಆರ್ ಇನ್ ದ ವರ್ಲ್ಡ್, ಯು ಆರ್ ಆಲ್ವೇಸ್ ಇನ್ ಮೈ ಹಾರ್ಟ್, ಐ ಮಿಸ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈ ಒಂದು ಪರ್ಸನ್ ಎಲ್ಲಿದ್ದರೂ ಪರವಾಗಿಲ್ಲ, ನಾವಿಬ್ಬರು ಈ ವರ್ಡಲ್ಲಿ ಎಲ್ಲಿದ್ದರೂ ಪರವಾಗಿಲ್ಲ, ಬಟ್ ಆಲ್ವೇಸ್ ನಾನು ನಿನ್ನ ಮಿಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಯು ಲೈಟ್ ಅಪ್ ಮೈ ಲೈಫ್, ಸೊ ಯು ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್, ಯು ಆರ್ ಲೈಕ್ ಅ ಫ್ಯಾಮಿಲಿ ಟು ಮೀ ಅಂತ ಹೇಳ್ತಿದ್ದಾರೆ. ವಾವ್, ಇಟ್ ವಾಸ್ ಬ್ಯೂಟಿಫುಲ್ ಅಂತಲೇ ಹೇಳಬಹುದು. ಓಕೆ, ಸೊ ನೀವು ಅವರ ಲೈಫಲ್ಲಿ ಹೋದ್ಮೇಲೆ ಒಂದು ಚೇಂಜಸ್, ಒಂದು ಬದಲಾವಣೆ ಅನ್ನೋದನ್ನು ಅವರು ಡೆಫಿನೆಟ್ಲಿ ನೋಡಿದ್ದಾರೆ. ಆ್ಯಂಡ್ ನಿಮಗೆ ಅವರ ಹಾರ್ಟಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೀವು ಅವರ ಒಂದು ಫ್ಯಾಮಿಲಿ ಪರ್ಸನ್ ಅನ್ನೋ ರೀತಿ ಆ ಒಂದು ಪರ್ಸನ್ ಇಲ್ಲಿ ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ಐ ಮಿಸ್ ಯು ಮೋರ್ ದೆನ್ ವರ್ಡ್ಸ್ ಕ್ಯಾನ್ ಎಕ್ಸ್ಪ್ರೆಸ್ ಬಿಕಾಸ್ ಯು ಮೀನ್ ಎವ್ರಿಥಿಂಗ್ ಟು ಮೀ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಮಿಸ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ನೀವೇ ಅವರಿಗೆಲ್ಲ ಅಂತ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಐ ಲವ್ ಯು ಮೋರ್ ದೆನ್ ವರ್ಡ್ಸ್ ಕುಡ್ ಎವರ್ ಎಕ್ಸ್ಪ್ರೆಸ್, ಐ ಮಿಸ್ ಯು, ಮೈ ಗಾಡ್, ಐ ಮಿಸ್ ಯು, ಐ ಮಿಸ್ ಯು, ಐ ಮಿಸ್ ಯು, ಮೈ ಗಾಡ್. ಎಷ್ಟು ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ ಅಂದರೆ ಈ ಒಂದು ಪರ್ಸನ್ ಅಫ್ಕೋರ್ಸ್ ನಿಮ್ಮ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು, ಅಥವಾ ನಿಮ್ಮ ಮಧ್ಯೆ ಫೈಟ್ಸ್ ಆಗಬಹುದು, ವಾಟ್ ಎವರ್ ಇಟ್ ಈಸ್. ಓಕೆ, ಆದರೂ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಕೇರ್ ಮಾಡ್ತಾರೆ. ನೀವು ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಆ ಒಂದು ಪರ್ಸನ್ ಡೆಫಿನೆಟ್ಲಿ ಇಲ್ಲಿ ನಿಮ್ಮನ್ನು ಮಿಸ್ ಮಾಡ್ತಾರೆ ಅಂತ ಹೇಳಬಹುದು. ಸೊ ಈ ಒಂದು ಪ್ರೀತಿಗಾಗಿ ಏಂಜಲ್ಸ್ ಏನು ಗೈಡ್ ಮಾಡ್ತಿದ್ದಾರೆ, ಆಪರ್ಚುನಿಟಿ, ರೊಮ್ಯಾನ್ಸ್. ವಾವ್, ಇಟ್ ವಾಸ್ ಬ್ಯೂಟಿಫುಲ್ ಅಲ್ವಾ? ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಅದನ್ನು ಸೈಡಿಗೆ ಇಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಜೊತೆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ನ ಕಳೆಯೋಲಿಕ್ಕೆ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ಗಾಗಿ ಇಲ್ಲಿ ನನಗೆ ಮೆಸೇಜ್ ಬರ್ತಿರುವಂಥದ್ದು, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನ್ಯೂ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆ. ಲೈಕ್ ನಿಮ್ಮ ಒಂದು ಲೈಫಲ್ಲಿ ಆ ಒಂದು ಪರ್ಸನ್ನ ನೀವು ತಗೊಬರೋದಿರಬಹುದು, ಅಥವಾ ಆ ಒಂದು ಪರ್ಸನ್ ನಿಮಗೆ ಇಲ್ಲಿ ಸರ್ಪ್ರೈಸ್ ಕೊಡುವಂಥದ್ದಿರಬಹುದು, ಅಥವಾ ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಕೆಲವು ಪ್ರಾಮಿಸಸ್ ಮಾಡಿರುವಂಥದ್ದಿರಬಹುದು, ಅಥವಾ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇರುವಂಥದ್ದಿರಬಹುದು. ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನ್ಯೂ ಆಪರ್ಚುನಿಟೀಸ್ ಬರ್ತಿದೆ, ನ್ಯೂ ಬಿಗಿನಿಂಗ್ಸ್ ಬರ್ತಿದೆ, ನ್ಯೂ ಎನರ್ಜಿ ಬರ್ತಿದೆ ಅಂತ ಹೇಳಬಹುದು. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ದ ರೊಮ್ಯಾನ್ಸ್ ಕಾರ್ಡ್ ಬರ್ತಿದೆ. ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಲೈಫ್ನ ಲೀಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಸೊ ಏನು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನು ಜಸ್ಟ್ ಪಕ್ಕಕ್ಕಿಟ್ಟು ಈ ಒಂದು ಪರ್ಸನ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಹೇಳಿದ್ರು ಯು ಹ್ಯಾವ್ ಟು ಬಿ ಸೈಲೆಂಟ್ ಅಂತ ಹೇಳ್ತೀನಿ. ಬಿ ಪೇಷನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಆ ಪರ್ಸನ್ ನಿಮ್ಮನ್ನು ಡೆಫಿನೆಟ್ಲಿ ಮಿಸ್ ಮಾಡ್ತಿದ್ದಾರೆ. ಬಿಕಾಸ್ ನನಗಿಲ್ಲಿ ಎಷ್ಟು ಮಿಸ್ಸಿಂಗ್ ಎನರ್ಜೀಸ್ ಕಾಣಿಸ್ತಿದೆ. ಸೊ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಮಿಸ್ ಮಾಡ್ತಾರೆ. ನೀವೇನಾದರೂ ನಿರ್ಧಾರ ತಗೋತಿದ್ದೀರಾ ಅಂತ ಹೇಳಿದ್ರೆ ಬಿ ಪೇಷನ್ಸ್ ಅಂತ ಹೇಳ್ತೀನಿ. ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತೊಗೋಬಹುದು. ಓಕೆ ಫೈನ್. ಪೈಲ್ 2 ಯಾರೆಲ್ಲ ಈ ಒಂದು ಗ್ರೀನ್ ಅವೆಂಚರನ್ ಗ್ರೀನ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಓಕೆ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ. ಓಕೆ ಇದು ಅವರ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನಿನ ಲವ್ ಮೆಸೇಜಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಓಕೆ ಇಟ್ಸ್ ಎನಫ್ ಅನಿಸ್ತಿದೆ. ಆ್ಯಂಡ್ ಆಲ್ಸೋ ಏಂಜಲ್ಸ್ ಈ ಒಂದು ಪ್ರೀತಿಗಾಗಿ
ಏನು ಗೈಡ್ ಮಾಡ್ತಿದ್ದಾರೆ ನನ್ನ ವ್ಯೂವರ್ಸ್ ಪರ್ಸನ್ಗಾಗಿ ಈ ಒಂದು ಪ್ರೀತಿಗಾಗಿ ಏನು ಗೈಡ್ ಮಾಡ್ತಾ ಇದ್ದೀರಾ? ಓಕೆ ಫೈನ್. ಫಸ್ಟಿಗೆ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ನೋಡೋದಾದರೆ ಸ್ಟ್ರೆಂತ್ ಕಾರ್ಡ್ ಮತ್ತು 4 ಆಫ್ ಕಪ್ಸ್ ಕಾರ್ಡ್ ಬರ್ತಿದೆ. ಮೇ ಬಿ ಈ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡಿದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ನಿಮ್ಮ ಪರ್ಸನ್ ಇಲ್ಲಿ 4 ಡೇಸಿಂದ 4 ವೀಕಿಂದ ಅಥವಾ 4 ಮಂತಿಂದ ಈ ಒಂದು ಪರ್ಸನ್ ನಿಮ್ಮ ಜೊತೆ ಮಾತಾಡದೇ ಇರಬಹುದು. ಬಟ್ ಆ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಮಿಸ್ ಮಾಡ್ತಾರೆ. ಮೇ ಬಿ ಆ ಒಂದು ಪರ್ಸನ್ಗೆ ಎಲ್ಲೋ ಹರ್ಟ್ ಆಗಿದೆ ನಿಮ್ಮ ಕಡೆಯಿಂದ ಇರಬಹುದು, ಅಥವಾ ಈ ಒಂದು ಪ್ರೀತಿಯಲ್ಲಿ ಇರಬಹುದು, ತುಂಬ ನೆಗ್ಲೆಕ್ಟ್ ಮಾಡಿರುವಂಥದ್ದು ಇರಬಹುದು. ಹಾಗಾಗಿ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಈಗ ನೆಗ್ಲೆಕ್ಟ್ ಮಾಡ್ತಿರುವಂಥದ್ದು ಇರಬಹುದು. ಆ್ಯಂಡ್ ಆಲ್ಸೋ ಈ ಒಂದು ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಪೇಷನ್ಸ್ ಬೇಕಾಗಿದೆ ಆ್ಯಂಡ್ ಸ್ಟ್ರೆಂತ್ ಬೇಕಾಗಿದೆ ಅಂತ ಹೇಳಬಹುದು. ಬಿಕಾಸ್ ಅಫ್ಕೋರ್ಸ್ ಆ ಒಂದು ಪರ್ಸನ್ ಪೇಷನ್ಸಲ್ಲಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೀವು ಎಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ನ ಕಂಟ್ರೋಲ್ ಮಾಡ್ತಿರುವಂಥದ್ದು, ಲೈಕ್ ಈ ಒಂದು ಪರ್ಸನನ್ನು ನಿಮ್ಮ ಕಡೆ ಬರಲಿಕ್ಕೆ ಬಿಡದೇ ಇರುವಂಥದ್ದು, ಈ ರೀತಿಯಾಗಿ ನೀವು ನಡ್ಕೋತಿರುವಂಥದ್ದು. ಓಕೆ, ಸೊ ಇದು ನೀವಾಗಿರಬಹುದು ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು, ವಾಯ್ಸ್ ವರ್ಸ ತೊಗೊಳ್ಳಿ. ಆ್ಯಂಡ್ ಆಲ್ಸೋ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತದೆ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ತುಂಬ ಅಬ್ಸ್ಟ್ರಾಕಲ್ಸ್ ಇದೆ ಆ್ಯಂಡ್ ಅಪ್ ಆ್ಯಂಡ್ ಡೌನ್ಸ್ ಇದೆ ಈ ಒಂದು ಪ್ರೀತಿಯಲ್ಲಿ. ತುಂಬ ಏರಿಳಿತ ಅಂತೂ ಖಂಡಿತವಾಗಿಯೂ ಇದೆ. ಆದರೂ ಈ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು ನೀವು ಅವ್ರ ಜೊತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಕೆಲವರಿಗೆ ಹೇಳೋದಾದರೆ ಆ ಒಂದು ಪರ್ಸನ್ ನಿಮ್ಮ ಒಂದು ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡದೇ ಇರೋದು. ಸೊ ಒಂದು 4 ಮಂತಿಂದ ಈ ಒಂದು ಪರ್ಸನ್ಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ 4 ಮಂತಿಂದ ಈ ಒಂದು ಪರ್ಸನ್ ಪ್ರಪೋಸಲ್ಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಆ ಒಂದು ಪರ್ಸನ್ ಆಕ್ಸೆಪ್ಟ್ ಮಾಡಲಿಕ್ಕೆ ಟೈಮ್ ತೊಗೋತಿದ್ದಾರೆ ಅಂತ ಹೇಳಬಹುದು. ಸೊ ಬನ್ನಿ ಈ ಒಂದು ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಐ ಲವ್ ಯು ಮೈ ಡಿಯರ್ ಅಮೇಝಿಂಗ್ ಪಾರ್ಟ್ನರ್, ಐ ಥಿಂಕ್ ಐ ಆಮ್ ಅಡಿಕ್ಟೆಡ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಆದರೂ ಈ ಒಂದು ಪರ್ಸನ್ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಿ ಪೇಷನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಈ ಒಂದು ಪರ್ಸನ್ಗೆ ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ಥಾಟ್ ಅನ್ನೋದು ಕ್ರಿಯೇಟ್ ಆಗ್ತಿದೆ, ಅಥವಾ ಒಂದು ಪರ್ಸನ್ ಎಲ್ಲವನ್ನು ಇಲ್ಲಿ ಲೈಕ್ ಎಲ್ಲರಿಂದ ದೂರ ಇದ್ದಾರೆ ಅಂತ ಹೇಳಬಹುದು. ಎಲ್ಲದರಿಂದ ಆ ಒಂದು ಪರ್ಸನ್ ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಸೊ ಹೀಗಾಗಿ ಈ ಒಂದು ಪರ್ಸನ್ ರೈಟ್ ನಾವು ನಿಮ್ಮ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡದೇ ಇರುವಂಥದ್ದು ಇರಬಹುದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ. ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಈ ಒಂದು ಪರ್ಸನ್ ನಿಮ್ಮ ಯಾವುದೇ ಒಂದು ಸಿಚುವೇಶನ್ ಇದ್ದರೂ ಆ ಒಂದು ಪರ್ಸನ್ ನಿಮಗೆ ಗೈಡ್ ಮಾಡೋರಾಗಿರ್ತಾರೆ, ನಿಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಸೊ ಈಗ ರೈಟ್ ನಾವು ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಬಹುದು. ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಅನ್ಕಂಡೀಷ್ನಲಿ ಆ್ಯಂಡ್ ಸೆಲ್ಫ್ಲೆಸ್ಲಿ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಅವ್ರನ್ನ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡ್ತಿರೋದು ಆ ಒಂದು ಪರ್ಸನ್ಗೆ ಡೆಫಿನೆಟ್ಲಿ ಗ್ರ್ಯಾಟಿಟ್ಯೂಡ್ ಫೀಲ್ನ ಅವರು ಮಾಡ್ತಿದ್ದಾರೆ ಅಂತ ಹೇಳಬಹುದು. ನೀವು ಅವರನ್ನು ಪ್ರೀತಿ ಮಾಡ್ತಿರೋದಕ್ಕೆ ಆ ಒಂದು ಪರ್ಸನ್ ಡೆಫಿನೆಟ್ಲಿ ಹ್ಯಾಪಿ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು. ಓಕೆ, ಆ್ಯಂಡ್ ನಿಮ್ಮ ಒಂದು ಸೆಲ್ಫ್ಲೆಸ್ ಏನಿದೆ ಅಥವಾ ನಿಮ್ಮೊಂದು ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಆ ಒಂದು ಪರ್ಸನ್ಗೆ ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ಆ ಒಂದು ಪರ್ಸನ್ ಜೊತೆ ನೀವು ಮಾತಾಡ್ತೀರಾ, ಅಥವಾ ಆ ಒಂದು ಪರ್ಸನ್ನ ನಿಮಗಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ಪರ್ಸನ್ ಹೀಗೆ ಹೇಳ್ತಿದ್ದಾರೆ. ಆ್ಯಂಡ್ ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಆ್ಯಂಡ್ ಹೋಪಿಂಗ್ ಐ ಗೆಟ್ ಟು ಸಿ ಯು ಸೂನ್ ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್ ನಾವು ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ಅಂದರೆ ಅಫ್ಕೋರ್ಸ್ ಥಿಂಕ್ ಮಾಡ್ತಾರೆ. ಅದನ್ನು ಅವ್ರಿಗೆ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಿದೆ ಡೆಫಿನೆಟ್ಲಿ ನಾನು ಆದಷ್ಟು ಬೇಗ ನಿನ್ನನ್ನು ನೋಡ್ತೀನಿ ಅಂತ. ಓಕೆ, ಸೊ ಇದು ಆ ಒಂದು ಪರ್ಸನ್ನ ಮೆಸೇಜ್. ಸೊ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನೀವು ಈ ಪ್ರೀತಿಗಾಗಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಅಥವಾ ಈ ಒಂದು ಪ್ರೀತಿಗಾಗಿ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೀರಾ ಆ ಒಂದು ಪರ್ಸನ್ನ ಪಡ್ಕೊಳ್ಳಿಕ್ಕೆ, ಅದೆಲ್ಲದಕ್ಕೂ ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಒಂದು ಕಾರಣಕ್ಕಾಗಿ ಈ ಒಂದು ಪರ್ಸನ್ ಇಷ್ಟು ದಿನ ನಿಮ್ಮನ್ನು ಏನು ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಆಗ್ತಿದೆ ಅಂತ ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ.
ಐ ಲವ್ ಯುವರ್ ಕಾನ್ಫಿಡೆನ್ಸ್ ಇನ್ ಮೀ ಆ್ಯಂಡ್ ಓವರ್ ರಿಲೇಷನ್ಶಿಪ್, ಐ ಕಾಂಟ್ ವೆಯ್ಟ್ ಟು ಸಿ ಯು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಆ ಒಂದು ಪರ್ಸನ್ ಎಷ್ಟೇ ನೆಗ್ಲೆಕ್ಟ್ ಮಾಡಲಿ, ಏನೇ ಮಾಡಲಿ, ಆ ಒಂದು ಪರ್ಸನ್ ನಿಮ್ಮ ಜೊತೆ ಮಾತಾಡದೇ ಇರಲಿ, ಆದರೂ ನೀವು ಆ ಒಂದು ರಿಲೇಷನ್ಶಿಪ್ ಡೆಫಿನೆಟ್ಲಿ ನನ್ನ ಹತ್ರ ಬರುತ್ತೆ ಅಥವಾ ಕಮ್ ಬ್ಯಾಕ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆಂಟ್ ನಿಮಗಿದೆ ಅಲ್ವಾ, ಅದನ್ನು ಆ ಪರ್ಸನ್ ತುಂಬ ಲೈಕ್ ಮಾಡ್ತಾರೆ. ಲೈಕ್ ಆ ಒಂದು ಪರ್ಸನ್ಗೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮನ್ನು ನೋಡಲಿಕ್ಕೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಹೇಳ್ತಿದ್ದಾರೆ, ನಿನ್ನನ್ನು ನೋಡಲಿಕ್ಕೆ ನನಗೆ ವೆಯ್ಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂತ. ಓಕೆ, ಐ ಲವ್ ಹೌ ಕಾನ್ಫಿಡೆಂಟ್ ಯು ಆರ್ ಇನ್ ಹಸ್ ಆ್ಯಂಡ್ ಅವರ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ಓಕೆ, ಈ ಒಂದು ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು, ಈ ಒಂದು ರಿಲೇಷನ್ಶಿಪ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬಹುದು. ಓಕೆ, ಸೊ ಅಫ್ಕೋರ್ಸ್ ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರುವಂಥದ್ದು, ಈ ಒಂದು ಪ್ರೀತಿಯಲ್ಲಿ ನೀವು ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಮೇಲೆ ನೀವೆಷ್ಟು ಕಾನ್ಫಿಡೆಂಟ್ ಇದ್ದೀರಾ, ಅದಕ್ಕೆ ಆ ಪರ್ಸನ್ ಡೆಫಿನೆಟ್ಲಿ ಲೈಕ್ ಮಾಡ್ತಾರೆ ಅಂತ ಹೇಳಬಹುದು. ಓಕೆ, ಸೊ ನಿಮಗಾಗಿ ಏಂಜಲ್ಸ್ ಏನು ಗೈಡ್ ಮಾಡ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ಗಾಗಿ ಅಂತ ನೋಡೋಣ. ಓಕೆ, ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಅಬಂಡೆನ್ಸ್ ಬರ್ತಿದೆ ಗಾಯ್ಸ್. ಇಟ್ ವಾಸ್ ಬ್ಯೂಟಿಫುಲ್ ಅಂತ ಹೇಳಬಹುದು. ಓಕೆ, ರೈಟ್ ನಾವು ನಿಮ್ಮ ಸಿಚುವೇಶನ್ ಏನಾದರೂ ಇರಲಿ, ಬಟ್ ಬಿಗ್ ಹ್ಯಾಪಿ ಚೇಂಜಸ್ ಖಂಡಿತವಾಗಿಯೂ ಇದೆ ಅಂತ ಹೇಳಬಹುದು. ಆ್ಯಂಡ್ ಅಬಂಡೆನ್ಸ್ ಬರ್ತಿದೆ, ಈ ಒಂದು ಪ್ರೀತಿಯಲ್ಲಿ ಚೇಂಜಸ್ ಬರ್ತಿದೆ, ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿದೆ. ಇಟ್ಸ್ ಲೈಕ್ ಅ ಮ್ಯಾಜಿಕ್ ಅನ್ನೋ ರೀತಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳಾಗಬಹುದು. ಆ್ಯಂಡ್ ಅಬಂಡೆನ್ಸ್ ಬರ್ತಿದೆ. ಸೊ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿರೋದ್ರಿಂದ ಕೆಲವು ಬದಲಾವಣೆಗಳು, ಕೆಲವು ಚೇಂಜಸ್, ಮಿರಾಕಲ್ಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಏನಾದರೂ ಒಂದು ಡಿಸಿಷನ್ ತೊಗೋತಿದ್ದೀರಾ ಅಂತ ಹೇಳಿದ್ರೆ, ಬಿ ಪೇಷನ್ಸ್ ಆ್ಯಂಡ್ ಬಿ ವೆಯ್ಟ್ ಫಾರ್ ದೆಮ್ ಅಂತ ಹೇಳ್ತೀನಿ. ಓಕೆ, ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ಆ್ಯಂಡ್ ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಅದರಲ್ಲಿ ನಿಮಗೆ ಅಕ್ಯುರೇಟ್ ಆದಂಥ ಮೆಸೇಜಸ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.